ಕೊನೆ ಕಾಲಕ್ಕೆ ಅನ್ವಯಿಸುವಂಥ ಈ ಸಭೆ ಯಾವುದು? ಲವೋದಿಕೆಯ ಸಭೆ, ನ್ಯಾಯ ತೀರಿಸುವ ಸಭೆ. ಲವೋದಿಕೆಯ ಸಭೆಯು ಉಗುರು ಬೆಚ್ಚಿನ ಸಭೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ಸಭೆಗೆ ಮುಖ್ಯವಾಗಿರ್ತಕ್ಕಂಥ ಸಂದೇಶಗಳು ಈ ಕಾರ್ಯಕ್ರಮದಲ್ಲಿದೆ. ರೆವಲ್ಯೂಷನ್ ರಿವೀಲ್ಡ್ ಈ ಪ್ರಕಟಣೆಯ ಪುಸ್ತಕದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಆತ್ಮಿಕ ಆರೋಗ್ಯಕ್ಕಾಗಿ ತಯಾರಿಸಲಾಗಿದೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ. ಈಗ 7 ಸಭೆಗಳನ್ನು ನಾವು ಕಲಿತಾ ಇದ್ದೇವೆ. ಈ 7 ಸಭೆಗಳು ನಮಗೆ ಬಹಳಷ್ಟು ಪಾಠಗಳನ್ನು ಕಲಿಸ್ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಬೋಧಕರುಗಳಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮಗಳಿಗೆ ಎಂಥ ಅಮೂಲ್ಯವಾಗಿರ್ತಕ್ಕಂಥ ವಿಷಯಗಳು ಅಡಗಿದೆ ಅಂತಕ್ಕಂಥ ವಿಷಯವನ್ನು ನಾವು ಸತ್ಯವೇದವನ್ನು ತೆರೀತಾ ಗೊತ್ತಾಗ್ತಿದೆ. ಈ ಒಂದು 7ನೇ ಸಭೆಗೆ ನಾವು ಹೋಗುವ ಮುನ್ನ ಈ ಒಂದು ಸಭೆಗೆ ನೀವು ಈ ಒಂದು ಸ್ಥಳಕ್ಕೆ ನೀವು ಹೋಗಿದ್ರಿ ಅಂತ ನೀವು ಹೇಳಿದ್ರಿ ಪಾಸ್ಟರ್ ರಾಜದಾಸ್ ಅವರೇ. ಈ ಒಂದು ಸ್ಥಳಕ್ಕೆ ನೀವು ಹೋದಾಗ ಲವೋದಿಕೆ ಸಭೆ ಮತ್ತು ಬೇರೆ ಸಭೆಗಳಿಗೆ ಏನಾದರೂ ವ್ಯತ್ಯಾಸ ಇತ್ತಾ ಅಲ್ಲಿ? ಖಂಡಿತವಾಗಿ ಬೇರೆ ಸಭೆಗಳಿಗೆ ಹೋದಾಗ ಅಲ್ಲಿಯ ಪರಿಸ್ಥಿತಿ ಬೇರೆ ಇತ್ತು. ಆದರೆ ಲವೋದಿಕೆಯ ಸಭೆಗೆ ಹೋದಾಗ ಅದಕ್ಕೆ ಹೆಸರು ತಕ್ಕಂತೆ ಲವೋದಿಕೆ ಅಂತಿತ್ತು. ಲವೋದಿಕೆ ಅಂತ ಹೇಳಿದ್ರೆ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ಯಾಕೆ ಇಟ್ಟಿದ್ರು ಆ ಹೆಸರನ್ನ ಅಂತ ಹೇಳಿದ್ರೆ ಆ ಲವೋದಿಕೆಯ ಪಟ್ಟಣಕ್ಕೆ ಮತ್ತೊಂದು ಪಟ್ಟಣದಿಂದ ನೀರು ಬರ್ತಾಯಿತ್ತು, ಸರಬರಾಜು ಆಗ್ತಾಯಿತ್ತು. ಆ ಹೊರತೆ ಬಿಸಿ ಹೊರತೆ ಆಗ್ತಾಯಿತ್ತು ಪ್ರಾರಂಭದಲ್ಲಿ. ಆದರೆ ಲವೋದಿಕೆ ಪಟ್ಟಣಕ್ಕೆ ಬರೋ ಅಷ್ಟರಲ್ಲಿ ಆ ನೀರು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ಅದು ಉಗುರು ಬೆಚ್ಚಗಿರ್ತಿತ್ತಂತೆ. ಆ ಪ್ರಯುಕ್ತವಾಗಿ ಆತ್ಮಿಕವಾಗಿ ಆ ಸಭೆಯಲ್ಲಿದ್ದಂಥ ಜನರು ಸಹ ಇವರು ಕ್ರೈಸ್ತರು ಅಲ್ಲ ಅಕ್ರೈಸ್ತರು ಅಲ್ಲ, ಮಧ್ಯವರ್ತಿಕೆಯನ್ನು ವಹಿಸಿದರು. ಆ ಪ್ರಯುಕ್ತವಾಗಿ ಆ ಸಭೆಗೆ ಆ ಗುಣಕ್ಕೆ ತಕ್ಕಂತೆ ಹೆಸರಿಟ್ಟಿದ್ರು. ಲವೋದಿಕೆ ಸಭೆಯ ವಿಚಾರವಾಗಿ ಅಥವಾ ಲವೋದಿಕೆ ಆ ಊರಿನ ಬಗ್ಗೆ ನಾವು ಮಾತಾಡೋದಾದರೆ ಬಹಳಷ್ಟು ಕಥೆಗಳು ಅದರ ಹಿಂದೆ ಇದೆ. ತುಂಬ ವಾಣಿಜ್ಯ ವಿಭಾಗದಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಈ ಊರಿನಲ್ಲಿ ಎಲ್ಲ ಇತ್ತಂತೆ, ಎಲ್ಲ ಆಶೀರ್ವಾದಗಳಿಗೆ ಮೂಲವಾಗಿತ್ತಂತೆ. ಆದರೆ ನೀರಿನ ಕೊರತೆ ಇತ್ತಂತೆ. ಆಗ ರೋಮ್ ಸಾಮ್ರಾಜ್ಯವು ಮುಂದೆ ಬಂದು ನಾವು ನಿಮಗೆ ನೀರನ್ನು ಬಾವಿಯನ್ನು ತೋಡಿಸ್ಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂದರೆ, ಇಲ್ಲ, ನಮ್ಮ ಹತ್ರ ಇರತಕ್ಕಂಥ ಹಣವನ್ನು ಉಪಯೋಗಿಸಿ ನಾವು ಪೈಪ್ಗಳನ್ನು ಹಾಕಿ ಬೇರೆ ಊರಿಂದ ನೀರು ತೊಗೊಳ್ತೀವಿ ಅಂತ ಹೇಳಿದಾಗ ನೀವು ಹೇಳಿದ ರೀತಿಯಲ್ಲಿ ನೀರು ಅಲ್ಲಿಂದ ಇಲ್ಲಿ ಬಂದು ಸೇರೋಷ್ಟರಲ್ಲಿ ಉಗುರು ಬೆಚ್ಚಗಾಗ್ತಾ ಇತ್ತು ಅಂತೆ. ಆ ಒಂದು ಮೂಲಕ ಹೆಸರು ಬಂತು. ಇದೆಲ್ಲ ಚರಿತ್ರೆಯಲ್ಲಿ ಕಾರಣಗಳು ಸರಿಯಾಗಿ ಇರಬಹುದು. ಆದರೆ ಆಳವಾಗಿ ಹೋಗಿ ನೋಡೋಣ, ಯಾಕೆ ಉಗುರು ಬೆಚ್ಚಗೆ ಈ ಒಂದು ವಿಷಯವನ್ನು ಆ ಸಭೆಗೆ ಹೋಲಿಕೆ ಮಾಡಿದೆ ಅಂತ. ಸೊ ದಯವಿಟ್ಟು ನಮ್ಮ ಸತ್ಯವೇದಗಳನ್ನು 3ನೇ ಅಧ್ಯಾಯ 14ನೇ ವಚನವನ್ನು ಮಾತ್ರ ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಲವೋದಿಕೆಯಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿದ್ದರೆ ಒಳ್ಳೆಯದಾಗಿತ್ತು. ಈಗ ಇಲ್ಲಿ ಆರಂಭವೇ ಅದ್ಭುತವಾಗಿ ಬರೆದಿದ್ದಾರೆ. ಆರಂಭದಲ್ಲೇ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೃತ್ಯ ನನಗೆ ಗೊತ್ತಿದೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡುವುದಾದರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡುವಂಥ ಅಗ್ರಣ ಇರ್ಬೋದು, ಯಾವುದೋ ಒಂದು ತೊಂದರೆಗಳಿರ್ಬೋದು, ಅವ್ರು ನಿನ್ಸ್ಕೊಂಡಿದ್ರೆ ಯಾರಿಗೂ ಗೊತ್ತಿರೋದಿಲ್ಲ ಅಂತ. ಆದರೆ ಎಲ್ಲೋ ಪತ್ರಿಕೆ ಉದ್ಯಮೆಯಲ್ಲಿರ್ತಕ್ಕಂಥ ಜನರು ಹೆಂಗೋ ಅದನ್ನು ವಾಸನೆ ಹಿಡಿದು ಕಂಡುಹಿಡಿದು ಬಿಡ್ತಾರೆ. ಆದರೆ ಇಲ್ಲಿ ದೇವರು ನೇರವಾಗಿ 7ನೇ ಸಭೆಗೆ ಹೇಳ್ತಾ ಇದ್ದಾರೆ, ನಿನ್ನ ಕೃತ್ಯಗಳು ನನಗೆ ಗೊತ್ತಿದೆ. ಸೊ ನೀನು ಈ ಕಡೆ ಒಳ್ಳೆಯವನು ಅಲ್ಲ, ನೀನು ಈ ಕಡೆ ಕೆಟ್ಟವನು ಅಲ್ಲ ಅಂತ. ನನಗೇನು ಅನಿಸುತ್ತೆ ಅಂದರೆ, ಒಂದು ಕಡೆ ಕೆಟ್ಟವನಾಗಿದ್ದರೆ ಪರವಾಗಿಲ್ಲ, ಒಳ್ಳೆಯವನಾಗಿದ್ದರೂ ಪರವಾಗಿಲ್ಲ. ನಮ್ಮ ಒಬ್ಬ ಶಿಕ್ಷಕರು ಲೌರಿ ಕನ್ನಡ ಚರ್ಚಲ್ಲಿ ಯಾವಾಗ ಹೇಳೋರು, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಬೇಡಿ, ಸರಿಯಾಗಿ ಮಾತಾಡಿ ಅಂತ. ಈ ಒಂದು ತಣ್ಣಗೂ ಬೆಚ್ಚಗೆ ಇಲ್ಲದೇ ಇರತಕ್ಕಂಥ ವಿಷಯವನ್ನು ನಾವು ತೆಗೆದುಕೊಂಡಾಗ ನಿಮ್ಮ ಮನಸ್ಸಿಗೆ ಬರ್ತಕ್ಕಂಥ ಅಂಶ ಏನು? ಇದು ಭಾಳ ಅಪಾಯಕರವಾದಂಥ ಸ್ಥಿತಿ. ಯಾಕಂತ ಹೇಳಿದ್ರೆ ಈ
ಪಂಗಡದ ಜನ ನಿಜವಾಗಿಯೂ ದೇವ್ರ ಸೇವೆ ಮಾಡ್ತಾ ಇಲ್ಲ, ದೇವ್ರನ್ನ ಮಹಿಮೆ ಪಡಿಸ್ತಾ ಇಲ್ಲ. ಅದು ಬಿಟ್ಟು ಏನು ಮಾಡ್ತಾರೆ ಅಂದರೆ ಮರಳು ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಕ್ರೈಸ್ತರಾಗಿದ್ದಾರೆ, ಆದರೆ ಕ್ರೈಸ್ತಿಯ ಗುಣಲಕ್ಷಣ ಇಲ್ಲ. ಜನ ಇವ್ರು ನೋಡಿ ಇವ್ರು ಕ್ರೈಸ್ತರ ಅಂತ ತಿಳ್ಕೊಂಡು ಬರ್ತಾರೆ, ಬಂದು ನೋಡಿದ್ರೆ ಇವರಲ್ಲಿ ಆ ಗುಣಗಳು ಕಾಣದಿರುವಾಗ ಭಾಳ ನಿರಾಶಿತರಾಗ್ತಾರೆ. ಅದಕ್ಕೇ ದೇವರು ಈ ಸಭೆಯನ್ನು ಕುರಿತು ಭಾಳ ಖಾರವಾಗಿ ಮಾತಾಡ್ತಾರೆ. ಐ ವಿಲ್ ಸ್ಪೀ ಔಟ್ ಆಫ್ ದ ಮೌತ್, ನಾನು ನಿಮ್ಮನ್ನು ಕಾರ್ ಬಿಡ್ತೇನೆ ಅಂತೇಳಿ. ಅಷ್ಟು ಹೇಸಿಗೆಯಾದಂಥ ಸ್ಥಿತಿ ಈ ಸಭೆಯದಾಗಿತ್ತು. ಓಕೆ, ಇನ್ನು ಅದರ ಬಗ್ಗೆ ಆಳವಾಗಿ ನಾವು ಹೋಗೋಕ್ಕಿಂತ ಮುಂಚಿತವಾಗಿ ಈ ಸಭೆಯ ಹೆಸರಿನ ಅರ್ಥ ಏನು, ದಿನಾಂಕ ಏನು, ಅದರ ಮಾಹಿತಿಯನ್ನು ಕೊಡಿ. ಪ್ರಕಟಣೆ 3ನೇ ಅಧ್ಯಾಯ 14ರಿಂದ 22 ವಚನಗಳಲ್ಲಿ ಈ ಸಭೆಯ ಮಾಹಿತಿಯನ್ನು ಕಂಡುಕೊಳ್ತೇವೆ. ಇದು 1844ರಿಂದ ಕ್ರಿಸ್ತನ ಬರೋಣದ ತನಕ ಇರತಕ್ಕಂಥ ಸಭೆ. ಒಂದು ವಿಧದಲ್ಲಿ ಇದು ಒಂದು ದೀರ್ಘವಾದಂಥ ಸಭೆ. ಈಗಿನ ಕಾಲಕ್ಕೆ, ಈಗಿನ ಸಭೆಗಳಿಗೆ ಅನ್ವಯವಾದಂಥ ಒಂದು ಸಭೆ. ಸೊ ಎಲ್ಲ ಲೋಕದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತಿಯ ಸಭೆಗಳು ಇದರೊಳಗೆ ಬರ್ತದೆ. ಖಂಡಿತವಾಗಿ ಇದರ ಗುಣಗಳು ಯಾವ್ಯಾವ ಸಭೆಯಲ್ಲಿದೆ ಅವರೆಲ್ಲರೂ ಒಳಗಾಗ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ, ಈ ಸಭೆಯನ್ನು ಕುರಿತು ಹೇಳ್ತಕ್ಕಂಥ ಲವೋದಿಷಿಯ ಅಂದರೆ ನ್ಯಾಯ ತೀರಿಸುವುದು, ಜಡ್ಜಿಂಗ್ ಪೀಪಲ್. ಇವತ್ತು ಸ್ವಾಭಾವಿಕವಾಗಿ ನಾವು ನೋಡ್ತಕ್ಕಂಥ ಗುಣ ಸಭೆಗಳಲ್ಲಿದೆ. ಬೇರೆಯವರ ಮೇಲೆ ನಾವು ನ್ಯಾಯ ತೀರಿಸ್ತೇವೆ, ಹೌದಾ ಇಲ್ಲ? ಹೌದು. ಅದು ಖಂಡಿತವಾಗಿ ಸತ್ಯವೇದ ಹೇಳಿದೆ, ಅಂಥ ಸಭೆ ಆಗ್ತೀರ ನೀವು ಎಂಬುದಾಗಿ. ಮತ್ತು ಈ ಸಭೆಗೆ ಇನ್ನೊಂದು ಹೆಸರಿದೆ, ಅದು ಯಾವುದಪ್ಪ ಅಂದರೆ ರಿಚ್ ಪುವರ್ ಚರ್ಚ್. ಸ್ಮರ್ಣ ಸಭೆಯನ್ನು ಪುವರ್ ರಿಚ್ ಚರ್ಚ್ ಎಂಬುದಾಗಿ ಕರೆದು, ಅಂದರೆ ಬಡತನದಲ್ಲಿದ್ದಾಗ್ಯೂ ಸಹ ನಿನ್ನಲ್ಲಿ ಆತ್ಮಿಕತೆ ಐಶ್ವರ್ಯವಾಗಿದೆ ಎಂಬುದಾಗಿ. ಆದರೆ ಇಲ್ಲಿ ಇವತ್ತು ಸಭೆಗಳು ಆರ್ಥಿಕವಾಗಿ ಬೆಳೆದಿದೆ. ಯಾವ ಸಭೆಯೂ ಕಡಿಮೆ ಇಲ್ಲ. ಒಂದೊಂದು ಸಭೆಯು ಹಣದಲ್ಲಾಗಲಿ, ಭವ್ಯತೆಯಲ್ಲಾಗಲಿ, ಗುಡಿಗಳಲ್ಲಾಗಲಿ ಎಲ್ಲದರಲ್ಲೂ ವೈಭವತೆಯನ್ನು ಕಾಣ್ತೇವೆ. ಆದರೆ ಒಳಗಡೆ ಏನಾಗಿದೆ? ಆತ್ಮಿಕತೆ ಕಡಿಮೆ ಆಗಿದೆ. ಅದನ್ನೇ ತಾನೇ ಸ್ವಾಮಿ ಹೇಳ್ತಕ್ಕಂಥದ್ದು, ಅಂತ್ಯದಲ್ಲಿ ಪ್ರೀತಿಯು ತಣ್ಣಗಾಗುತ್ತದೆ, ಅನ್ಯೋನ್ಯತೆ ತಣ್ಣಗಾಗ್ತದೆ. ಇವೆಲ್ಲವೂ ಇಲ್ಲದೇ ಇರತಕ್ಕಂಥ ಈ ಲವೋದಿಕೀಯ ಸಭೆ, ಇದನ್ನು ದ ಲಾಸ್ಟ್ ಡೇಸ್ ಚರ್ಚ್ ಎಂಬುದಾಗಿ ಕರೀತಾರೆ. ಅಂದರೆ ಅಂತ್ಯಕಾಲದ ಸಭೆ. ಈ ಅಂತ್ಯಕಾಲದ ಸಭೆಯನ್ನು ಸ್ಥಾಪನೆ ಮಾಡಿದವರು ಒಬ್ಬ ವ್ಯಕ್ತಿಯ ಹೆಸರು ಆಂಟಿಯೋಕಸ್ II ಎಂಬುದಾಗಿ. ಈ ಆಂಟಿಯೋಕಸ್ II ಇವರು ಹೇಗೆ ಸ್ಥಾಪನೆ ಮಾಡಿದ್ರು ಅಂದರೆ, ಈ ಲವೋದಿಷಿಯ ಎಂಬತಕ್ಕಂಥದ್ದಾಗಿ ಹೆಸರು ಯಾಕೆ ಬಂತು ಅಂದರೆ, ಆತನ ಸಹೋದರಿ, ಅಂದರೆ ಆಗಿನ ಕಾಲದಲ್ಲಿ ಸಹೋದರಿ ಹೆಂಡತಿ ಎಲ್ಲರೂ ಒಂದೇ ಆಗ್ತದೆ. ಆತನ ಹೆಂಡತಿಯ ಹೆಸರಿನ ಮೇಲೆ ಈ ಒಂದು ಪಟ್ಟಣವನ್ನು ಇಟ್ಟ. ಆಕೆ ಹೆಂಡತಿ ಹೆಸರು ಬಂದರು ಲವೋಡೈಸ್ ಎಂಬುದಾಗಿ, LOADIC. ಈ ಲವೋಡೈಸ್ ಎಂಬತಕ್ಕಂಥ ಹೆಸರಿನಲ್ಲಿ ಇದನ್ನು ಏನು ಮಾಡಿದ್ರು ಅಂದರೆ, ಅನೇಕರು ಈ ಸ್ಥಳಕ್ಕೆ ಬಂದರು. ಸಿರಿಯಾದಿಂದ ಬಂದರು, ಯಹೂದ್ಯರು ಬಂದರು, ಬ್ಯಾಬಿಲೋನ್ ದೇಶದಿಂದ ಬಂದರು. ಎಲ್ಲರೂ ಬಂದು ಈ ಪಟ್ಟಣವನ್ನು ಆವರಿಸಿಕೊಂಡ್ರು. ಇದರಲ್ಲಿ ನಾವು ಅನೇಕ ಮಾಹಿತಿಯನ್ನು ಕಂಡುಕೊಳ್ತೇವೆ. ಇದು ಒಂದು ಉತ್ತಮ ದರ್ಜೆಯ ಪಟ್ಟಣವಾಗಿತ್ತು. ಓಕೆ, ಇದರ ಬಗ್ಗೆ ಇನ್ನೂ ನಾವು ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಆಂಟಿಯೋಕಸ್ II ತನ್ನ ಹೆಂಡತಿ ಅಥವಾ ಮಡದಿಯ ಮೇಲೆ ಆಕೆ ಹೆಸರಿನಲ್ಲಿ ಈ ಒಂದು ಪಟ್ಟಣ ಇರಬೇಕು ಅಂತ ಈ ಪಟ್ಟಣವನ್ನು ಆಕೆ ಹೆಸರನ್ನು ಕೊಟ್ಟ ಅಂತ ನೀವು ಹೇಳಿದ್ರಿ. ಬೇರೆ ಯಾವುದಾದ್ರು ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಿಸ್ ಲೀಡರ್? ಆಂಟಿಯೋಕಸ್ ಬಗ್ಗೆ ಈತನು ಸ್ಥಾಪನೆ ಮಾಡಿದ ಲವೋದಿಕೀಯ ಸಭೆಯನ್ನು, ಅಂದರೆ ಆ ಲವೋದಿಸಿಯ ಊರನ್ನು, ಯಾಕಂದರೆ ಇದು ಒಂದು ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ಊರು. ಓಕೆ, ಬ್ಯಾಂಕಿಂಗ್ ಸೆಂಟರ್ ಆಗಿತ್ತು. ಓಕೆ, ಅನೇಕ ನದಿಗಳು ಅಲ್ಲಿ ಬಂದು ಸೇರ್ಕೊಳ್ತಾ ಇತ್ತು. ಅನೇಕ ಉತ್ತಮವಾದಂಥ ಮೆಡಿಕಲ್ ಕಾಲೇಜ್ಗಳು ಸ್ಥಾಪನೆ ಆಯಿತು. ಈ ಎಲ್ಲ ಸವಲತ್ತನ್ನು ಈತನು ಮಾಡಿಕೊಟ್ಟ. ಯಾರು? ಯಾವ ರಾಜ ಅಲ್ಲಿ ಆಳ್ತಿದ್ದ ಆತನು ಮಾಡಿಕೊಟ್ಟ. ಈ ಉತ್ತಮವಾದ ಪಟ್ಟಣಕ್ಕೆ ತನ್ನ ಹೆಂಡತಿ ಹೆಸರನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ಎಂಬುದಾಗಿ ಆತನ ಹೆಸರನ್ನು ಹಾಕಿದ. ಆ ಹೆಸರೇ ಇವತ್ತು ಆ ಪಟ್ಟಣಕ್ಕೆ ಇದುವರೆಗೂ ಇದ್ದುಕೊಂಡಿದೆ. ಓಕೆ, ಈಗ ನಾವು ಮುಂದೆ ಹೋಗುವುದಾದರೆ ಈ
ಜನರನ್ನ ನ್ಯಾಯ ತೀರ್ಪು ಮಾಡುವುದು ಎಂಬತಕ್ಕಂಥ ಅರ್ಥಗೊಂಡಿರ್ತಕ್ಕಂಥ ಈ ಒಂದು ಸಭೆ, ಇದರಲ್ಲಿ ಏನು ಪ್ಯಾರಾಡಾಕ್ಸ್ ಅಂದರೆ ಫಸ್ಟ್ ರಾಜದಾಸ್, ಜನರನ್ನ ನ್ಯಾಯ ತೀರ್ಪು ಮಾಡುವುದೇ ಇದರ ಹೆಸರಿನ ಅರ್ಥ. ಆದರೆ ಎಲ್ಲೋ ಒಂದು ಕಡೆ ಆ ಜನರಲ್ಲಿ ನಾವೆಲ್ಲರೂ ಇದ್ದೀವಿ ಅಂತಕ್ಕಂಥ ಅಂಶವನ್ನು ಮರ್ತಿದ್ದೇವೆ. ಈ ಒಂದು ಸಭೆ ಈಗಾಗಲೇ ಪಾಸ್ಟರ್ ಪ್ರಸನ್ನ ಅವರು ಹೇಳಿದ್ರು, 1844ನೇ ಇಸ್ವಿಯಿಂದ ಹಿಡಿದು ಯೇಸು ಸ್ವಾಮಿ ಬರುವವರೆಗೂ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಸಭೆ ಈ ಒಂದು ಸಭೆ. ಇಲ್ಲಿ ನಾವು ಮುಂದೆ ಹೋಗುವಕ್ಕಿಂತ ಮುಂಚಿತವಾಗಿ ನಾವು ಈ ಸಭೆಯಿಂದ ಏನು ಕಲಿಬೇಕು ಅನ್ನೋದನ್ನ ಮುಂದೆ ನೋಡೋಣ. ಆದರೆ ಇಲ್ಲಿಯವರೆಗೂ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ, ಈ ಒಂದು ಊರಿನಲ್ಲಿರ್ತಕ್ಕಂಥವ್ರು ಐಶ್ವರ್ಯವಂತರು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸತ್ಯವೇದ ಹೇಳ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ವಾಣಿಜ್ಯ ವಿಭಾಗದಲ್ಲಿರಬಹುದು, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಅಥವಾ ವ್ಯಾಪಾರದ ವಿಚಾರದಲ್ಲಿರ್ಬೋದು, ಇದು ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಊರು ಅಂತ ಪಾಸ್ಟರ್ ಪ್ರಸನ್ನ ಅವರು ಈಗಾಗಲೇ ಹೇಳಿದ್ದಾರೆ. ಆ ಕಾರಣದಿಂದ ಐಶ್ವರ್ಯವಂತರು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ, ಸೊ ಇವರಿಗೆ ಈ ಒಂದು ಸಂದೇಶ ಕಳಿಸಲೇಬೇಕು ಅನ್ನೋ ಒಂದು ಕಾರಣದಲ್ಲಿ ಕಳಿಸಿರ್ಬೋದಲ್ಲ ಪಾಸ್ಟರ್ ರಾಜದಾಸ್? ಅವ್ರನ್ನ ಎಚ್ಚರಿಸಲಿಕ್ಕೆ, ಅವರು ಒಂದು ಮನದಿರಕ್ಲಿಕ್ಕೋಸ್ಕರ ಸ್ವಾಮಿ ಸಂದೇಶನ ಕಳಿಸ್ತಾನೆ. ನಿಮ್ಮ ಪರಿಸ್ಥಿತಿ ಹೀಗಿದೆ, ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಕಾಯಿಲೆ ಇದೆ ಅಂತ ಡಾಕ್ಟ್ರ್ ಹೇಳಿದ್ಮೇಲೆ ಅದು ಭಯ ಹುಟ್ಟಿಸುತ್ತೆ. ಆದರೆ ಡಾಕ್ಟ್ರ್ ಹೇಳ್ತಾರೆ ನಿಮಗಿದೆ, ಅದಕ್ಕೆ ಪರಿಹಾರ ನನ್ನ ಹತ್ರ ಇದೆ, ನೀವು ಬಂದರೆ ಅದನ್ನು ನಾನು ಗುಣಪಡಿಸ್ತೀನಿ ಅಂತ ಹೇಳಿದಾಗ ಅವ್ರು ಸುಮ್ಮನೆ ಇರಲ್ಲ, ಪರಿಹಾರ ಪಡೀಲಿಕ್ಕೆ ಡಾಕ್ಟರ್ ಹತ್ರ ಬಂದೇ ಬರ್ತಾರೆ. ಹಾಗೆಯೇ ಆತ್ಮಿಕವಾಗಿ ಲವೋದಿಕೆ ಸಭೆಯ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ. ನೀವು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, ಭಾಳ ಡೇಂಜರಸ್ ಕಂಡೀಷನ್ ಇದ್ದೀರಾ. ಆದರೆ ನೀವು ಇದನ್ನು ಬದಲಾಯಿಸ್ಕೊಂಡ್ರೆ ನನ್ನ ಜ್ಞಾನವನ್ನು ಪಡೆದು, ಬಂಗಾರ ಯಾವ್ದಕ್ಕೆ ಹೋಲಿಕೆ ಅಂದರೆ ದೇವರ ಜ್ಞಾನ, ನನ್ನ ಜ್ಞಾನವನ್ನು ಪಡೆದ್ರೆ ನಿಮಗೆ ನನ್ನ ಸತ್ಯವನ್ನು ತಿಳಿಸ್ತೇನೆ, ನೀವು ಅದನ್ನು ಹೊಂದ್ಕೊಳ್ಬೋದು, ನೀವು ಅದನ್ನು ಕ್ರಯಬೆಲ್ಲದೆ ಪಡ್ಕೊಳ್ಬೋದು, ಬನ್ನಿ ನನ್ನ ಹತ್ರ ಅಂತ ಸ್ವಾಮಿ ಆಹ್ವಾನ ನೀಡ್ತಾ ಇದ್ದಾನೆ. ಈ ಆಹ್ವಾನಕ್ಕೆ ಹೋಗ್ಬಿಟ್ಟು ಆತನ ಬಳಿಗೆ ಬಂದರೆ ಅವ್ರ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಇಲ್ಲ, ನಾನು ಯಾಕೆ ಹೇಳ್ತಾ ಇದ್ದೇನೆ, ಪರಿಚಯದಲ್ಲಿ ನಾನು ಹೇಳಿದ್ದೆ, ಈ ಪಟ್ಟಣದಲ್ಲಿ ಎಲ್ಲ ಇತ್ತಂತೆ, ಎಲ್ಲ ಇತ್ತು, ಯಾರ್ಯಾರಿಗೆ ಬೇಕು ವಿದ್ಯಾ ಸಂಸ್ಥೆಗಳಿದ್ವು, ಆಸ್ಪತ್ರೆಗಳಿದ್ವು, ಬ್ಯಾಂಕ್ಗಳಿದ್ವು, ಎಲ್ಲ ಇದ್ವು. ಆದರೆ ಕುಡಿಲಿಕ್ಕೆ ನೀರು ಮಾತ್ರ ಇರಲಿಲ್ಲ. ರೋಮ್ ಸಾಮ್ರಾಜ್ಯ ದೊಡ್ಡ ಸಾಮ್ರಾಜ್ಯ, ಇಡೀ ಲೋಕದಲ್ಲೇ ದೊಡ್ಡ ಸಾಮ್ರಾಜ್ಯದಲ್ಲಿ ರಾಜ್ಯಗಳಲ್ಲಿ ದೊಡ್ಡ ರಾಜ್ಯ ರೋಮ್. ಅವರು ಬಂದು ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂದರೆ ಏನು ಬೇಕಾಗಿಲ್ಲ ಹೋಗ್ರಿ, ಎಂಥ ಒಂದು ಅಹಂಕಾರದ ಜನರು ಆಗಿನ ಕಾಲದಲ್ಲಿ ಇದ್ರು ಅಲ್ವೇ? ಈಗೋ ಅಂತ ಹೇಳ್ತಾರೆ ಈಗಿನ ಕಾಲದ ಪದದಲ್ಲಿ. ಸ್ವಾಭಿಮಾನ, ನಾವ್ಯಾಕೆ ಅವ್ರಿಗೆ ಹಂಗಾಗಬೇಕು, ನಾವೇ ಮಾಡ್ಕೊಳ್ಬೋದು, ನಮ್ಮ ಹತ್ರ ಎಲ್ಲ ಇದೆ. ಯಾವಾಗ ಆ ಸೆಲ್ಫ್ ರಿಲಯನ್ಸ್, ನಾವು ನಮ್ಮ ಮೇಲೆ ಹತ್ಕೊಳ್ಬೋದು, ನಮ್ಮ ಜ್ಞಾನ ಸಾಕು, ನಮ್ಮ ಬುದ್ಧಿ ಸಾಕು, ನಮ್ಮ ಹಣ ಸಾಕು, ನಮ್ಮ ಬಲ ಸಾಕು, ಯಾರ್ದು ಬೇಕಾಗಿಲ್ಲ ಅಂತಾರಲ್ಲ, ಅದು ನಿಜವಾದ ಅಪಾಯಕರವಾದಂಥ ಪರಿಸ್ಥಿತಿ ಆಗಿದೆ. ಪ್ರಸನ್ನ ಅವರೇ ಹೇಳಿ. ಲವೋದಿಕೆಯ ಸಭೆಯನ್ನು ಶ್ರೀಮತಿ ವೈಟಮ್ನವ್ರು ಹೇಳ್ತಾರೆ, ಇದು ಈಗಿನ ಕಾಲದ ಸಭೆಗೆ ಅನ್ವಯವಾಗುತ್ತದೆ. ಯಾಕೆಂದರೆ ಈಗಿನ ಕಾಲದ ಸಭೆಯು ಸಹ ಹೆಚ್ಚು ಲೋಕದೊಳಗಿದೆ. ಆ ಲೋಕದೊಳಗಿರ್ತಕ್ಕಂಥ ವೈಭವಗಳು ನಿಮ್ಮನ್ನು ಆತ್ಮಿಕತೆಗೆ ಬೆಳೆಸ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಾಮಿ ಪದೇ ಪದೇ ಸಭೆಗೆ ಹೇಳ್ತಕ್ಕಂಥದ್ದು, ನೀವು ತಣ್ಣಗೂ ಇಲ್ಲ, ಒಂದು ಲೋಕದೊಳಗಿರಬೇಕು, ಇನ್ನೊಂದು ಸಭೆಯೊಳಗಿರಬೇಕು. ನನಗೆ ಎರಡರಲ್ಲೂ ಸಹ ನೀವು ಮಧ್ಯಸ್ಥಿಕೆಯಲ್ಲಿರ್ತಕ್ಕಂಥದ್ದು ನನಗಿಷ್ಟ ಇಲ್ಲ ಎಂಬುದಾಗಿ. ಈಗ ಲವೋದಿಕೆ ಸಭೆಯಲ್ಲಿ 3 ಬಹಳ ಪ್ರಾಮುಖ್ಯವಾಗಿತ್ತು. ಒಂದು ಐಶ್ವರ್ಯ, ಇನ್ನೊಂದು ಕಣ್ಣಿಗೆ ಹಚ್ಚತಕ್ಕಂಥ ಲೇಪನ, ಐಸಾಲ್ವ್ ಎಂಬುದಾಗಿ ಹೇಳ್ತೇವೆ. 3ನೇದು ವೈಟ್ ಗಾರ್ಮೆಂಟ್. ಈ ಎಲ್ಲವೂ ಸಹ ಯಥೇಚ್ಛವಾಗಿರ್ತಕ್ಕಂಥ ಈ ಸಭೆ, ಅಲ್ಲಿರ್ತಕ್ಕಂಥ ವಸ್ತುಗಳಿಂದಲೇ ಸ್ವಾಮಿ ಆ ಸಭೆಯನ್ನು ಶುದ್ಧೀಕರಿಸಬೇಕೆಂಬುದಾಗಿ ನೋಡ್ತಾರೆ. ಯಾಕೆಂದರೆ ನಿಮ್ಮಲ್ಲಿ ಇದೆಲ್ಲ ಇದೆ, ಇದೆಲ್ಲ ಇದ್ಕೊಂಡು ನೀವೇನಾಗ್ತಾ ಇಲ್ಲ, ದೇವರ ರಾಜ್ಯದಿಂದ ದೂರವಾಗಿದ್ದೀರಾ. ಅದಕ್ಕೋಸ್ಕರ ಸ್ವಾಮಿ ಈ ಒಂದು ವಚನದಲ್ಲಿ ಕ್ರಿಸ್ತನ ಬಗ್ಗೆ ಹೇಳ್ತಕ್ಕಂಥದ್ದು 14ನೇ ವಚನ ಓದಿ. ಲವೋದಿಕೆಯಲ್ಲಿ ಇಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನೆಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯೂ ದೇವರ ಸೃಷ್ಟಿಗೆ ಮೂಲನೂ ಆಗಿರುವ ಆತನು ಹೇಳುವುದೇನೆಂದರೆ, ಕ್ರಿಸ್ತನು ಇಲ್ಲಿರ್ತಕ್ಕಂಥ ಗುಣವನ್ನು ಆತನು ಹೇಳ್ಕೊಡ್ತಾ ಇದ್ದೀನಿ. ಏನಂತಂದರೆ, ನಾನು ನಂಬಿಗಸ್ತನು, ನೀತಿವಂತನು, ನಿಜವಾದ ದೇವರ ಸಾಕ್ಷಿ ನಾನಾಗಿದ್ದೇನೆ. ನಾನು ಸೃಷ್ಟಿಯಿಂದ
ಮೊದಲೇ ಇದ್ದೇನೆ. ಅಂದರೆ ಮೊದಲನೇದಾಗಿ ಈ ಸಭೆ ಯಾರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಕ್ರಿಸ್ತನ ಬಗ್ಗೆ. ಕ್ರಿಸ್ತನೇ ಸೃಷ್ಟಿಕರ್ತನು. ಇವತ್ತು ಲೋಕದಲ್ಲಿರ್ತಕ್ಕಂಥದ್ದು 2 ವಾಗ್ವಾದಗಳು, ಒಂದು ಸೃಷ್ಟಿ, ಇನ್ನೊಂದು ವಿಕಾಸ. ಇದು ಎಷ್ಟು ಜನರಿಗೆ ಗೊಂದಲವನ್ನು ತಂದಿದೆ ಅಂದರೆ ಸೃಷ್ಟಿಯನ್ನು ನಂಬದೇ ಇರತಕ್ಕಂಥ ಕೋಟ್ಯಾಂತರ ಜನರಿದ್ದಾರೆ ಇವತ್ತು. ಆ ವಿಕಾಸತನವನ್ನು ನಂಬತಕ್ಕಂಥ ಅನೇಕ ಜನರು ಇದ್ದಾರೆ. ಆದರೆ ಸ್ವಾಮಿ ಈ ಸಭೆಯ ಮೂಲಕವಾಗಿ ನಮ್ಮನ್ನು ತಿಳಿಸ್ಕೊಡ್ತಾ ಇರೋದೇನೆಂದರೆ, ನಾನು ದೇವರ ಸೃಷ್ಟಿ, ಮೊದಲಿದ್ದಲೂ ಸೃಷ್ಟಿಕರ್ತನು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವು ನಾನೇ ಆಗಿದ್ದೇನೆ. ಆ ವಾಕ್ಯವನ್ನು ನೀವು ಸ್ವೀಕಾರ ಮಾಡಬೇಕು. ಕ್ರಿಸ್ತನೇ ನಂಬಿಗಸ್ತ ಸಾಕ್ಷಿ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ನಾನು ನಿಮ್ಮನ್ನು ಕಾರು ಬಿಡ್ತೀನಿ ಅಂತ ಹೇಳ್ತಾರೆ. ಈಗ ನಾವು ಕೆಟ್ಟವರಾಗಿದ್ದರೆ ದೇವರು ನಮ್ಮನ್ನು ತನ್ನ ರಕ್ತವನ್ನು, ಪವಿತ್ರವಾಗಿರ್ತಕ್ಕಂಥ ರಕ್ತವನ್ನು ಚೆಲ್ಲಿ ನಮ್ಮನ್ನು ಕಂಡುಕೊಂಡಿದ್ದಾರೆ. ಈ ಕಡೆ ಒಳ್ಳೆಯವರಾಗಿದ್ದರೆ ಏನು ತೊಂದರೆ ಇಲ್ಲ, ಮುಂದೆ ಹೋಗ್ಬಿಡ್ಬೋದು. ಇಲ್ಲಿ ನಾವು ನೋಡುವುದಾದರೆ ನೀನು ಕೆಟ್ಟವನಾಗಿದ್ದು ನಿನ್ನನ್ನು ನಾನು ನನ್ನ ಬಾಯಿಂದ ಕಾರು ಬಿಡ್ತೀನಿ, ಇದು ಒಂಥರ ನೇರವಾಗಿ ದೇವರು ಹೇಳ್ತಾ ಇದ್ದಾನೆ. ಯು ಐದರ್ ಬಿ ಹಾಟ್ ಆರ್ ಯು ಬಿ ಕೋಲ್ಡ್ ಎಂಬತಕ್ಕಂಥದ್ದನ್ನು. ಇದರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಈ ಅಂತಿಮ ಭಾಗದಲ್ಲಿ ಈ ಲವೋದಿಕೆಯ ಸಭೆಯ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಈ ಲವೋದಿಕೆಯ ಸಭೆಯ ಒಂದು ಸಮಯ ಈಗಾಗಲೇ ನಾವು ನಿಗದಿತಪಡಿಸಿದ್ದೇವೆ. 1844 ಇಸವಿಯಿಂದ ಯೇಸು ಸ್ವಾಮಿ ಬರುವವರೆಗೂ. ಅದರಲ್ಲಿ ವಿಶೇಷವಾಗಿ ಪ್ರಕಟಣೆ 14ನೇ ಅಧ್ಯಾಯ 7ನೇ ವಚನ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಚನವಾಗಿದೆ. ಏಕೆಂದರೆ ಈ ಸಭೆಯು ಇರುವಂಥ ಸಮಯದಲ್ಲಿ ಈ ಮೊದಲನೆಯ ದೇವದೂತನ ಸಂದೇಶವನ್ನು ಹಂಚುವಂಥ ಜವಾಬ್ದಾರಿಯು ಈ ಸಭೆಯ ಮೇಲೆ ಇರ್ತದೆ ಅಂತ. ಈಗ ಈ ಒಂದು ಲವೋದಿಕ ಸಭೆ ಈಗಾಗಲೇ ನಾವು ವಿರಾಮಕ್ಕೆ ಹೋಗುವ ಮುನ್ನ ಚರ್ಚೆ ಮಾಡಿದ್ವಿ. ಆಲ್ ಚರ್ಚಸ್ ಕಮ್ ಅಂಡರ್ ದಿಸ್, ರೈಟ್ ಫ್ರಮ್ 1844 ಟಿಲ್ ನೌ ಆ್ಯಂಡ್ ಟುಮಾರೋ ಆಲ್ಸೋ ಆಲ್ ದ ಚರ್ಚಸ್ ಫಾಲ್ ಇನ್ ಟು ದಿಸ್. ಇಲ್ಲಿ ನಾವು ಮಾತ್ರ 3 ದೂತರ ಸಂದೇಶ ಅಂತ ಮಾತಾಡ್ತಾ ಇದ್ದೀವಿ. ನಾವು ಅಂದರೆ ಸೆವೆಂತ್ ಅಡ್ವೆಂಟಿಸ್ಟ್ ಚರ್ಚ್. ಬೇರೆಯವರು ಯಾರು ಇದ್ರ ಬಗ್ಗೆ, ನಾನು ಇದುವರೆಗೂ ಐ ಹ್ಯಾವ್ ನೆವರ್ ಹರ್ಡ್ ಫ್ರಮ್ ಎನಿ ಅದರ್ ಡಿನಾಮಿನೇಷನ್ ಟಾಕಿಂಗ್ ಅಬೌಟ್ 3 angels ಮೆಸೇಜ್. ಬಟ್ ದಿಸ್ ಇಸ್ ವೆರಿ ವೆರಿ ಕ್ಲಿಯರ್ಲಿ ಸ್ಪೀಕಿಂಗ್, ನೀವು ಮೊದಲನೇ ದೂತನ ಸಂದೇಶವನ್ನು ಹಂಚುವಂಥ ಸಮಯದಲ್ಲಿ ನೀವಿರ್ತೀರ. ವಾಟ್ ಇಸ್ ಯುವರ್ ಸೇ ಆನ್ ದಟ್? ಈ 3 ದೂತ ಸಂದೇಶ ಇದು ಅಂತ್ಯಕಾಲದ ಸಂದೇಶ, ಇದು ಅಂತಿಮ ಸಂದೇಶ, ಅದು ನಿತ್ಯವಾದ ಸಂದೇಶ ಅಂತಿದೆ. ಇದು ಬರೀ ಈಗಿನ ಕಾಲದ ಸಂದೇಶ ಅಲ್ಲ. ನಿತ್ಯವಾದ ಶುಭವರ್ತಮಾನ ಅಂದರೆ ಆದಿಯಿಂದಲೂ ಇದೇ ಸಂದೇಶ. ನಾವೆಲ್ಲ ಕ್ರೈಸ್ತರು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಮಹಾ ಹೋರಾಟ ಪ್ರಾರಂಭದದ್ದು ಆರಾಧನೆ ವಿಷಯದಲ್ಲಿ, ಅಂತ್ಯ ಆಗೋದು ಆರಾಧನೆ ವಿಷಯದಲ್ಲಿ. ದೇವರು ನನ್ನನ್ನು ಆರಾಧಿಸಿ ಅಂತ ಆದಿಯಲ್ಲಿ ತನ್ನ ಸೃಷ್ಟಿಗೆ ಸ್ವಾಗತವನ್ನು ನೀಡಿದ. ಈಗ ಮತ್ತೆ ಲೋಕ ಅಂತ್ಯ ಆಗುವಾಗ ಮತ್ತೆ ಅದೇ ಸ್ವಾಗತ ನೀಡ್ತದಾನೆ. ಭೂಮಿ ಆಕಾಶಗಳನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡೋದನ್ನು ಏನು ಮಾಡಿ ಆರಾಧಿಸ್ರಿ ಎಂಬುದಾಗಿ. ಈ ಆರಾಧನೆ ವಿಷಯದಲ್ಲಿ ಜನ ಏನಾಗ್ತಿದ್ದಾರೆ, ವಿಭಜನೆ ಆಗ್ತದೆ. ಅವ್ರಿಗೆ ಆರಾಧನೆ ಯಾಕೆ ಹೀಗೆ ಮಾಡಬೇಕು, ನಾವು ಇಷ್ಟ ಬಂದಾಗ ಮಾಡಬೇಕು, ಅದನ್ನೇ ಮಾಡ್ದ ಯಾರು? ಕೈನ. ಸ್ವಾಮಿ ಹೇಳ್ದ ಆರಾಧನೆ ನೀವು ಬಲಿ ಕೊಡಬೇಕಾದ್ರೆ ಹೀಗೆ ಇರಬೇಕಂತ ಹೇಳಿದ, ಕಲಿಸಿದ ಆದಾಮ. ಆದರೆ ಅವನೇನು ಮಾಡ್ದ, ನಾನು ಯಾಕೆ ಹಾಗೆ ಮಾಡಬೇಕು, ನಾನು ಹೀಗೆ ಮಾಡ್ತೇನೆ, ಬೇಕಾದರೆ ದೇವ್ರ ಆರಾಧನೆ ಸ್ವೀಕಾರ ಮಾಡಲಿ, ಮಾಡದೇ ಇರಲಿ ಅಂತೇಳಿ ಮಾಡ್ದ. ಇವತ್ತು ಆರಾಧನೆ ಆಗಿದೆ. ದೇವರು ಸೃಷ್ಟಿಕರ್ತದ ದೇವರನ್ನು ಸಬ್ಬತ್ತಿಂದ ಆರಾಧಿಸಬೇಕೆಂಬುದಾಗಿ ಮೊದಲನೇ ದೂತರ ಸಂದೇಶ ಇದೆ. ಆದರೆ ಎಲ್ಲ ಜನ ಅಂತಿದ್ದಾರೆ, ಎಲ್ಲ ಕ್ರೈಸ್ತ ಸಹಜವಾಗಿ ನಾವು ಯಾಕೆ ಸಬ್ಬತ್ ದಿನ ಮಾಡಬೇಕು, ನಾವು ಇಷ್ಟ ಬಂದಾಗ ಮಾಡ್ತೀವಿ, ಭಾನುವಾರ ಮಾಡ್ಕೊಳ್ತೀವಿ ಅಥವಾ ಬೇರೆ ದಿನ ಮಾಡ್ಕೊಳ್ತೀವಿ ಅಂತೇಳಿ ಈ ಒಂದು ವ್ಯತ್ಯಾಸ ಕಂಡುಬರ. ಅದಕ್ಕೇ ಇದನ್ನು ಒತ್ತಿ ಹೇಳ್ತಾನೆ ಸ್ವಾಮಿ, ನೀವು ನೀರಿನ ಭೂಮಿ ಆಕಾಶಗಳ ನೀರಿನ ಬುಗ್ಗೆ ಉಂಟು ಮಾಡಿದ ದೇವರನ್ನ ಆರಾಧಿಸ್ರಿ. ಯಾವಾಗ 6 ದಿನಗಳು ಸೃಷ್ಟಿ ಆದಮೇಲೆ 7ನೇ ದಿನ ಸೃಷ್ಟಿಯ ಸ್ಮಾರಕ ದಿನ. ಈ ವಚನ ಶುರುವಾಗೋದು ಪ್ರಶ್ನ ಅವರೇ, ಫಿಯರ್ ಗಾಡ್, ದೇವರಿಗೆ ಭಯಪಟ್ಟು ಇರೋದು. ಎಲ್ಲೋ ದೇವರ ಭಯನೇ ಇಲ್ಲ ಅಂತ ಕಾಣಿಸುತ್ತಲ್ಲ. ವಿ ಆರ್ ಕಂಪ್ಲೀಟ್ಲಿ ಕಮ್ ಟು ದಟ್ ಸ್ಟೇಜ್ ದಟ್ ದೇವರ ಮೇಲೆ ಸ್ವಲ್ಪನೂ ಭಯ ಇಲ್ಲ. ಈಗ ಸ್ವಲ್ಪ ಭಯ ಇದ್ದಿದ್ರೂ ಸರಿ ಬಿಸಿಯಾಗಿರ್ತಾ ಇದ್ದ,
ಸಂಪೂರ್ಣವಾಗಿ ಭಯ ಇಲ್ಲ ಅಂತ ಹೇಳಿದ್ರು ಏನೋ ಎಲ್ಲೋ ಒಂದು ಕಡೆ ನಾಟಕೀಯವಾಗಿರ್ತಕ್ಕಂಥ ಕ್ರೈಸ್ತಿಯ ದರ್ಜೆ ನಮ್ಮಲ್ಲಿ ಆಗಿದೆ. ಅದಕ್ಕೆ ತಾನೇ ದೇವರು ಈ ಮೊದಲನೆಯ ದೇವದೂತನ ಸಂದೇಶ ದೇವರಿಗೆ ಭಯಪಟ್ಟು ಇರುವಂಥ ಈ ಒಂದು ವಚನದ ಸಾರಾಂಶ ಏನು ಪಾಸ್ಟ್ರೆ? ದೇವರಿಗೆ ಭಯಪಟ್ಟು ಆತನಿಗೆ ಘನಪಡಿಸು, ನ್ಯಾಯ ವಿಚಾರಣೆಯ ಸಮಯ ಬಂದಿದೆ. ನ್ಯಾಯ ವಿಚಾರಣೆಯ ಸಮಯ ಬಂದಿದೆ ಅಂತಕ್ಕಂಥ ಅಂಶವನ್ನು ನಾವು ಹೇಳಬೇಕಲ್ಲ, ಯಾಕೆ ಈ ಬೇರೆ ಸಭೆಗಳು ಹೇಳ್ತಾ ಇಲ್ಲ? ಒಂದು ಮಹತ್ಕರವಾದಂಥ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಿಲಿಡೆಲ್ಫಿಯಾ ಚರ್ಚನ್ನು, ಸಭೆಯನ್ನು ಯಾತಕ್ಕೆ ಹೋಲಿಸ್ತಾ ಇದ್ದಾರೆ ಅಂದರೆ ಎನ್ ಅಡ್ವೆಂಟಿಸ್ಟ್ ಡಾಕ್ಟ್ರಿನ್ ವಿತ್ ಜೀಸಸ್ ಅಂತ. ಆದರೆ ಲವೋದಿಕೀಯ ಸಭೆಯನ್ನು ಯಾವ್ದಕ್ಕೆ ಹೋಲಿಸ್ತಾ ಇದ್ದಾರೆ? ಅಡ್ವೆಂಟಿಸ್ಟ್ ಡಾಕ್ಟ್ರಿನ್ಸ್ ವಿತೌಟ್ ಜೀಸಸ್. ಎಲ್ಲವನ್ನೂ ಇಟ್ಕೊಂಡಿರ್ತೇವೆ, ತತ್ವಗಳು ಚೆನ್ನಾಗಿದೆ, ಪರಿಪಾಲನೆ ಮಾಡ್ತಾ ಇದೆ, ಯಾರಿಲ್ಲ? ಯೇಸು ಸ್ವಾಮಿ ಇಲ್ಲ. ಅದಕ್ಕೋಸ್ಕರ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನು ಹೇಳ್ತಕ್ಕಂಥದ್ದು, ಎಲ್ಲ ಇದ್ದುಕೊಂಡು ಪ್ರೀತಿ ಇಲ್ಲದೆ ಇದ್ರೆ ನಿಮ್ಮಲ್ಲೇನಿಲ್ಲ. ಇವತ್ತು ಸಭೆಗಳು ತತ್ವಗಳ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇವೆ, ಆಜ್ಞೆಗಳ ಬಗ್ಗೆ ಮಹತ್ವವನ್ನು ಕೊಡ್ತಾ ಇದ್ದೇವೆ, ಆದರೆ ಪ್ರೀತಿಯನ್ನು 2ನೇ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಬೇರೆ ಸಭೆಗಳು ಯಾಕೆ ಬೆಳೀತಾ ಇದೆ, ಯಾಕೆ ಜಾಸ್ತಿ ಇದ್ದಾರೆ ಅಂದರೆ ಅವ್ರ ತತ್ವ ಇಲ್ಲ, ಒಂದು ವೇಳೆ ಸತ್ಯನೂ ಇಲ್ಲ. ಆದ್ರೆ ಏನಿದೆ ಅವರಲ್ಲಿ? ಪ್ರೀತಿ ಇದೆ. ಪ್ರೀತಿಯಿಂದ ಸೆಳೀತಾ ಇದ್ದಾರೆ. ಇದು ಒಂದು ವೇಳೆ ಸೈತಾನನ ತಂತ್ರ ಇರ್ಬೋದು, ಅದೇರನೇ ಪ್ರಶ್ನೆ. ಬಟ್ ನಿಜವಾಗ್ಲೂ ಒಂದೊಂದು ಸಭೆಯ ಮಧ್ಯದಲ್ಲಿ ಯೇಸು ಕ್ರಿಸ್ತನು ನಡೆದುಕೊಂಡು ಹೋಗಿ ನೀವು ಹೇಗೆ ನಡ್ಕೊಳ್ತಾ ಇದ್ದೀರಾ, ನೀವು ಬೆಚ್ಚಗಿದ್ದೀರಾ, ತಣ್ಣಗಿದ್ದೀರಾ ಎಂಬುದಾಗಿ ನಾವು ಇನ್ನೊಬ್ಬರನ್ನು ನ್ಯಾಯ ತೀರಿಸಬೇಕಾಗಿಲ್ಲ. ಅವ್ರು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿಲ್ಲ, ಆ ಸಭೆ ಸರಿಯಾಗಿಲ್ಲ ಎಂಬುದಾಗಿ ಹೇಳೋದನ್ನು ಬಿಟ್ಟು ನಮ್ಮನ್ನು ನಾವು ತಣ್ಣಗಿದ್ದೀವ ಬೆಚ್ಚಗಿದ್ದೀವ ಎಂಬುದಾಗಿ ನೋಡ್ಕೊಳ್ಬೇಕು. ಯಾಕೆಂದರೆ ಈ ಸಭೆಗೆ ಯೇಸು ಕ್ರಿಸ್ತನು ನಡೆದುಕೊಂಡು ಹೋಗುವಾಗ ಒಂದು ಪ್ರಶಂಸೆಯ ಮಾತನ್ನು ಸಹ ಆಡೋದಿಲ್ಲ. ನೋ ಕಮೆಂಡೇಶನ್, ಪ್ರಶಂಸೆ, ಮೆಚ್ಚುಗೆಯಾದ ಮಾತುಗಳಿಲ್ಲ. ಯಾಕೆಂದರೆ ಅಷ್ಟೊಂದು ಉಗುರು ಬೆಚ್ಚಗಿದ್ದೀರ ನೀವು. ನಿಮ್ಮನ್ನು ಒಳ್ಳೆಯವರಲ್ಲ, ನಿಮ್ಮನ್ನು ಕೆಟ್ಟವರು ಅಂತ ಹೇಳ್ಕೊಳ್ಳ, ನಿಮ್ಮನ್ನು ಏನು ಮಾಡಲಿ ನಾನು, ನನ್ನ ಬಾಯಿಯೊಳಗೆ ಈಗ ಉಗುರು ಬೆಚ್ಚಗಿರ್ತಕ್ಕಂಥದ್ದು, ಮೈಗೆ ಬಿಸಿನೀರು ತುಂಬ ಬಿಸಿ ಆದರೆ ಮೈ ಸುಟ್ಟೋಗ್ತದೆ, ತುಂಬ ಚಳಿ ಆದರೂ ಮೈಗೆ ನೆಗಡಿ ಬರುತ್ತೆ. ಆಗಿರಲಿಲ್ಲ, ನಾವು ಏನು ಬಯಸ್ತೇವೆ ನಾವು? ಉಗುರು ಬೆಚ್ಚಗಿದ್ರೆ ನನ್ನ ಮೈಗೆ ಚೆನ್ನಾಗಿದೆ ಎಂಬುದಾಗಿ. ಅದು ಶಾರೀರಿಕವಾಗಿ ಚೆನ್ನಾಗಿರ್ಬೋದು, ಆದರೆ ಆತ್ಮಿಕವಾಗಿ ಬಂದಾಗ ಸ್ವಾಮಿ ಹೇಳ್ತಾನೆ, ಐ ಡೋಂಟ್ ಲೈಕ್ ದಿಸ್ ಕೈಂಡ್ ಆಫ್ ಪೀಪಲ್. ಅವರನ್ನು ನಾನು ಬಿಡ್ತೇನೆ, ಅವರನ್ನೇನು ಮಾಡ್ತೇನೆ, ಯಾಕೆಂದರೆ ನಾನು ನುಂಗಕ್ಕೂ ಆಗಲ್ಲ, ಉಗುಳಕ್ಕೂ ಆಗಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ನಾವು ದೇವರನ್ನು ಇಟ್ಕೊಂಡಿದ್ದೀವಿ. ಒಂದನ್ನು ತಿಳ್ಕೊಳ್ಬೇಕು, ಇದು ಬಹಳ ಅಪಾಯಕಾರವಾದಂಥ ಪರಿಸ್ಥಿತಿ. ಒಬ್ಬ ಕ್ರೈಸ್ತನು ಹೆಸರಿಗೋಸ್ಕರ ಕ್ರೈಸ್ತನಾಗಿದ್ದರೆ ಅವನು ಉಗುರು ಬೆಚ್ಚಗಿದ್ದಾನೆ ಅಂತ ಅರ್ಥ. ಒಬ್ಬ ಕ್ರೈಸ್ತನು ಲಾಭಕ್ಕಾಗಿ ಸಭೆಯೊಳಗೆ ಬಂದರೆ ಅವನು ಉಗುರು ಬೆಚ್ಚಗಿದ್ದಾನೆ, ಕೆಲಸಕ್ಕಾಗಿ ಸಭೆಗೆ ಬಂದರೆ ಉಗುರು ಬೆಚ್ಚಗಿದ್ದಾನೆ. ಬೇರೆ ದಾರಿನೇ ಇಲ್ಲ, ಈ ಸಭೆಗೆ ಹೋದರೆ ನಮ್ಮನ್ನು ಕೈ ಹಿಡಿದು ಎತ್ತಾರೆ, ಸತ್ಯವನ್ನು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೆ ಬಂದರೆ ಆತನು ಲವೋದಿಕೀಯ ಸಭೆಯ ಒಬ್ಬ ಉಗುರು ಬೆಚ್ಚಗಿರ್ತಕ್ಕಂಥ ಕ್ರೈಸ್ತಿಯ ದರ್ಜೆ ಇರ್ತಕ್ಕಂಥವ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ವ? ಖಂಡಿತವಾಗಿ. ಶ್ರೀಮತಿ ವೈಟಮನ್ ಹೇಳ್ತಾರೆ ಟೆಸ್ಟಿಮನಿ ಪುಸ್ತಕದಲ್ಲಿ, ಸೇಟನ್ ಇಸ್ ವಿಲ್ಲಿಂಗ್ ದಟ್ ಯು ಶುಡ್ ಬಿ ಎ ಕ್ರಿಶ್ಚಿಯನ್ ಇನ್ ನೇಮ್, ಫಾರ್ ಯು ಕ್ಯಾನ್ ಸೂಟ್ ಹಿಸ್ ಪರ್ಪಸ್ ಬೆಟರ್. ಅವನನ್ನ ನಾವು ಹೊಂದಿಕೊಳ್ಳಲಿಕ್ಕೆ ನಾವು ಹೆಸರು ಮಾತ್ರ ಕ್ರೈಸ್ತರಾದ್ರೆ ಸಾಕು, ಅಷ್ಟೇ ಬೇಕಾಗಿರೋದು ಅವನಿಗೆ. ನೀವು ಚೆನ್ನಾಗಿ ಪ್ರಸಂಗ ಮಾಡ್ತೀರಾ, ಓಕೆ ಪರವಾಗಿಲ್ಲ ಅಂತಾನೆ, ನೀವು ಚೆನ್ನಾಗಿ ಮಾತಾಡ್ತೀರಾ, ಪರವಾಗಿಲ್ಲ ಅಂತಾನೆ. ಆದರೆ ನಮ್ಮನ್ನು ಯಾವ ರೀತಿಯಲ್ಲಿ ತಪ್ಪಿಗೆ ನಡೆಸೋದು ಎಂಬುದಾಗಿ ಬಹಳ ಚೆನ್ನಾಗಿ ಗೊತ್ತು. ನಮಗೆ ಈ ಭಕ್ತಿಯ ವೇಷ ಇದ್ದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತಿದ್ದೇವೆ. ಖಂಡಿತವಾಗ್ಲೂ ಇದೊಂದು ಮುಕ್ತಾಯಕ್ಕೆ ಬರುವಂಥ ಒಂದು ಅಂಶವಲ್ಲ. ಸೊ ಈಗ ಈ ಕಾರ್ಯಕ್ರಮವನ್ನು ಸಮಯಬದ್ಧರಾಗಿದ್ದೇವೆ, ಇಲ್ಲಿಗೆ ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. ದೇವರು ನಿಮ್ಮಿಬ್ಬರನ್ನ ಆಶೀರ್ವದಿಸಲಿ. ನಮಸ್ಕಾರ.